ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧತೆ, ಇವತ್ತು ದೇವರ ವಾಕ್ಯ ಪರಿಶುದ್ಧತೆ. ಇಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 14-15 ವಚನ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಆಮೆನ್, ಹಲ್ಲೆಲೂಯ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ, ಹಲ್ಲೆಲೂಯ. ಎಲ್ಲರ ಜೊತೆ ಸಮಾಧಾನದಿಂದ ಇರಕ್ಕೆ ಆಗುತ್ತಾ? ಆಗಿದ್ದಾರೆ, ಆಗುತ್ತೆ. ನಿಮ್ಮ ಕೈಯಿಂದ ಎಲ್ಲ ಆಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ಎಲ್ಲರೂ ಸಮಾಧಾನ ಮಾಡೋದು ಬಹಳ ಕಷ್ಟ. ನಾವು ಸಮಾಧಾನವಾಗಿರ್ಬೋದು, ಆದ್ರೆ ಎಲ್ಲರನ್ನೂ ಸಮಾಧಾನ ಮಾಡೋದು ಬಹಳ ಕಷ್ಟ. ಹಲ್ಲೆಲೂಯ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪ್ರಯತ್ನ ಮಾಡಿ. ಪರಿಶುದ್ಧವಾಗಿರುವುದಕ್ಕೆ ಪ್ರಯತ್ನ ಮಾಡಿ. ಪರಿಶುದ್ಧತೆ ಇಲ್ಲದೆ ಕಾಣುವುದಿಲ್ಲ. ದೇವರನ್ನ ಕಾಣಬೇಕಾ? ದೇವರನ್ನ ನೋಡ್ಬೇಕಾ? ಪರಿಶುದ್ಧತೆ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ನೋಡಿ, ನಾವು ಯಾರಾದ್ರೂ ಭೇಟಿ ಆಗ್ಬೇಕಂದ್ರೆ ಫುಲ್ ಮೇಕಪ್ ಆಗಿ ಹೋಗ್ತೀವಿ. ನಾವು ಫುಲ್ ಸೆಂಟ್ ಗಿಂಟ್ ಹೊಡ್ಕೊಂಡು ಪರ್ಫ್ಯೂಮ್ ಎಲ್ಲ ಹಾಕೊಂಡು ಹಾಗೆ ರೆಡಿ ಆಗಿ ಹೋಗ್ಬೇಕು. ನಾವು ಹಂಗೆ ಬೆಳಗ್ಗೆ ಎದ್ದಿರ್ತೀವಲ್ಲ, ಹಂಗೆ ಹೋದ್ರೆ ಆಗಲ್ವಾ? ಹಲ್ಲೆಲೂಯ. ಹಾಗೆ ದೇವರ ಹತ್ರ ನಾವು ದೇವರನ್ನ ಕಾಣುವಾಗ ಪರಿಶುದ್ಧರಾಗಿ ದೇವರನ್ನ ಕಾಣಬೇಕು. ಹಲ್ಲೆಲೂಯ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ಕಾಣೋದಿಲ್ಲ. ಪರಿಶುದ್ಧತೆ ಅಂದ್ರೆ ಏನು? ಮತ್ತಾಯ 5ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ. ಓದ್ರಿ, 5ನೇ ಅಧ್ಯಾಯ 8ನೇ ವಚನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಲ್ಲೆಲೂಯ. ನಿರ್ಮಲ ಚಿತ್ತರು ಧನ್ಯರು, ಅವರ ದೇವರನ್ನ ಕಾಣುತ್ತಾರೆ. ದೇವರನ್ನ ನೋಡುವವರು ಯಾರ ಎಂತ ಮನಸ್ಸಿರ್ಬೇಕು? ನಿರ್ಮಲ. ನಿರ್ಮಲ ಅವರಲ್ಲ, ಆ ನಿರ್ಮಲ ಅಲ್ಲ, ನಿರ್ಮಲ ಮನಸ್ಸು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿರ್ಮಲ ಮನಸ್ಸು ಅಂದ್ರೆ ನೀರಿನ ಹಾಗೆ ಇರಬೇಕು. ಹಲ್ಲೆಲೂಯ. ನೀರು ಎದಕ್ಕೆ ಹೋಲಿಕೆ ಆಗಿದೆ? ಶುದ್ಧತೆಗೆ. ಹಲ್ಲೆಲೂಯ. ನೀರು ಶುದ್ಧ ಮಾಡುತ್ತೆ. ಅದೇ ನೀರಿನ ತರ ಮನಸ್ಸು ನಮ್ಗಿರ್ಬೇಕು. ಹಲ್ಲೆಲೂಯ. ನಾವು ಶುದ್ಧ ಆಗುದಲ್ಲದೆ ಇನ್ನೊಬ್ಬರನ್ನು ಶುದ್ಧ ಮಾಡ್ಬೇಕು. ಹಲ್ಲೆಲೂಯ. ಅಲ್ಲಿ ನೋಡಿ, ಅದೇ ಇಬ್ರಿಯರಲ್ಲಿ 15ನೇ ವಚನ ಕೊನೆಗೆ ಹೇಳ್ತದೆ ನೋಡಿ, ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷಯವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನ ಹುಟ್ಟಿಸ ಸಭೆಯವರನ್ನು ಕೆಡಿಸದಂತೆ ಯಾವ ಜನರನ್ನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗರೂಕತೆಯಿಂದ ನೋಡಿಕೊಳ್ಳಿರಿ. ಆಮೆನ್, ಹಲ್ಲೆಲೂಯ. ವಿಷಯವುಳ್ಳ ಮನುಷ್ಯ, ವಿಷಯವುಳ್ಳ ಹೃದಯ, ವಿಷಯವುಳ್ಳ ಮಾತು ನಮ್ಮಲ್ಲಿ ಇರಬಾರ್ದು. ಹಲ್ಲೆಲೂಯ. ಪರಿಶುದ್ಧತೆ, ನಿರ್ಮಲ ಮನಸ್ಸು ಇರ್ಬೇಕು. ನಮಗೆ ಒಳ್ಳೆ ಮನಸ್ಸು ಇರ್ಬೇಕು. ಏನಾದ್ರೂ ಊಟ ಕೊಡ್ತೀಯಾ, ಒಳ್ಳೆ ಮನಸ್ಸಿಂದ ಕೊಡು. ಹಲ್ಲೆಲೂಯ. ಏನಾದ್ರೂ ನೀರು ಕೊಡ್ತೀಯಾ, ಒಳ್ಳೆ ಮನಸ್ಸಿಂದ ಕೊಡು. ಹಲ್ಲೆಲೂಯ, ಹಲ್ಲೆಲೂಯ. ಏನೇ ಮಾಡಿದ್ರು ನೀನು ನಿರ್ಮಲ ಮನಸ್ಸಿನಿಂದ ಮಾಡುವಾಗ ಅಲ್ಲಿ ದೇವರನ್ನ ಕಾಣ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ನೀ ಬಲಹೀನನಲ್ಲಿ ಯೇಸು ಸ್ವಾಮಿನ ನೋಡಬಹುದು. ನೀ ಬಲಹೀನತೆ ಯಾರು ಇರ್ತಾರೋ ಅವ್ರಿಗೆ ನೀನ್ ಏನ್ ಮಾಡ್ತೀಯೋ ಅಲ್ಲಿ ದೇವರನ್ನ ಕಾಣ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ರೋಗಿಯನ್ನ ಆರೈಕೆ ಮಾಡುವ ಮನಸ್ಸಿದೆಯಲ್ಲ, ಅದೇ ನಿರ್ಮಲ ಮನಸ್ಸು. ಹಲ್ಲೆಲೂಯ. ಯಾರು ಬಲಹೀನರಾಗಿರ್ತಾರೋ, ಅನಾರೋಗ್ಯದಲ್ಲಿ ಇರ್ತಾರೋ, ವಯಸ್ಸಾದವರು ಇರ್ತಾರೋ, ಅವ್ರನ್ನ ಆರೈಕೆ ಮಾಡುವಂತ ಮನಸ್ಸೇ ನಿರ್ಮಲ ಮನಸ್ಸು. ಹಲ್ಲೆಲೂಯ. ನಿರ್ಮಲ ಮನಸ್ಸುಳ್ಳವರು ಯಾರು ನೋಡ್ತಾರೆ? ದೇವರನ್ನು ನೋಡ್ತಾರೆ. ದೇವರು ನೀವು ನೋಡ್ಬೇಕು. ದೇವರು ನೀವು ದರ್ಶನದಲ್ಲಿ ನೋಡ್ಬೇಕು, ಕನಸಿನಲ್ಲಿ ನೋಡ್ಬೇಕು, ವಾಕ್ಯದಲ್ಲಿ ನೋಡ್ಬೇಕು, ಸಭೆಯಲ್ಲಿ ನೋಡ್ಬೇಕು, ಪ್ರಾರ್ಥನೆಯಲ್ಲಿ ನೋಡ್ಬೇಕು, ಆರಾಧನೆಯಲ್ಲಿ ನೋಡ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆರಾಧನೆಯಲ್ಲಿ ನೀನು ಕಾಣಿಸ್ತಾರೆ. ಹಲ್ಲೆಲೂಯ. ಆದ್ರೆ ನೋಹನಿಗೆ ದೇವರು ಹೇಳ್ತಾನೆ, ತಪ್ಪಿಲ್ಲದವನಾಗಿದ್ದು ಇರೋದರಿಂದ ಈಗಿನವರಲ್ಲಿ ನೀನೇ ನೀತಿವಂತನಾಗಿರೋದ್ರಿಂದ ನಿನ್ನ ನಾವೇನ ಕಟ್ಟಿಕೋ, ನಿನ್ನ ಕುಟುಂಬವನ್ನು ಬಚಾವ್ ಮಾಡಿಕೋ. ಯಾಕಂದ್ರೆ ಜಲಪ್ರಳಯ ಉಂಟು ಮಾಡುತ್ತೇನೆ. ನೀನು ಪರಿಶುದ್ಧನಾಗಿದ್ರೆ ಏನ್ ಲಾಭ? ನೀನ್ ನೀತಿವಂತನಾದ್ರೆ ಏನ್ ಲಾಭ? ತಪ್ಪಿಲ್ಲದವನಾಗಿದ್ರೆ ಏನ್ ಲಾಭ? ಈ ಲೋಕಕ್ಕೆ ಬರುವ ರೋಗಗಳಾಗಲಿ, ಈ ಲೋಕಕ್ಕೆ ಬರುವ ಸಾವುಗಳಾಗಲಿ, ಈ ಲೋಕಕ್ಕೆ ಬರುವ ಅಪಾಯಗಳಾಗಲಿ, ಈ ಲೋಕಕ್ಕೆ ಬರುವ ಕಷ್ಟಗಳಾಗಲಿ ನಿನಗೆ ತಗುಲೋದಿಲ್ಲ. ಹಲ್ಲೆಲೂಯ. ಯಾಕಂದ್ರೆ ದೇವರು ಹೇಳ್ತಾನೆ, ನೋಹನಿಗೆ ಏನ್ ಹೇಳ್ತಾನೆ? ಈಗ ನೀನು ತಪ್ಪಿಲ್ಲದ ನೋಡಿ. 6ನೇ ಅಧ್ಯಾಯ 9ನೇ ವಚನ. ನೋಹನ ಚರಿತ್ರೆಯು ನೋಹನು
ಬಾಗಿಲಿನಿಂದ ಇಳಿದು ಬಂದ್ರು. ಏನ್ ಹೇಳ್ತಾರೆ? ನೀನ್ ತಪ್ಪಿಲ್ಲದವನಾಗಿದ್ದಿ. 7ನೇ 1ನೇ ವಚನದಲ್ಲಿ ಹೇಳ್ತದೆ, ನೀನು ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೇ ಇಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನನ್ನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಆಮೆನ್. ನೀನ್ ಕರೆಕ್ಟ್ ಆಗಿ ನಡೆದು ಯಾರು ನೋಡ್ತಾರೆ? ದೇವ್ರು ನೋಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಕರೆಕ್ಟ್ ಆಗಿ ನಡೀತಾ ಇದೆಯಲ್ಲ ಅನ್ನೋದು ಯಾರು ನೋಡೋದು ಬೇಡ, ದೇವ್ರು ನೋಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬರೇ ಕೂದಲು ಅಷ್ಟೇ ಸ್ಟೈಲ್ ಅನ್ಕೊಂಡು ನೀ ನಡೆಯೋದು ಯಾರು ನೋಡೋದು ಬೇಡ, ನೀನ್ ನಡೆಯೋದು ದೇವ್ರು ನೋಡಿದ್ರೆ ಏನ್ ಮಾಡ್ತಾನೆ? ದೇವ್ರು ನೋಡಿದ್ರೆ ಏನ್ ಮಾಡ್ತಾನೆ? ಈ ಲೋಕಕ್ಕೆ ಬರುವ ವ್ಯಾಧಿಗಳಿಂದ, ಕಷ್ಟಗಳಿಂದ, ಜಲಪ್ರಳಯದಿಂದ, ರೋಗದಿಂದ, ವೈರಸ್ ಇಂದ ನಿನ್ನನ್ನು ತಪ್ಪಿಸಿ ಕಾಪಾಡ್ತಾನೆ. ಹಲ್ಲೆಲೂಯಾ. ನಾನು ಏನ್ ಹೇಳಿದ? ಎಲ್ಲ ನಾವೇ ಸೇರಿಸ್ಕೋ, ನಿನ್ನ ಕುಟುಂಬ ಎಲ್ಲ ಹಾಕೋ. ಹಲ್ಲೆಲೂಯಾ. ಯಾಕಂದ್ರೆ ಜಲಪ್ರಳಯ ಉಂಟು ಮಾಡ್ತೀನಿ, ಎಲ್ಲರೂ ನಾಶ ಮಾಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಹನನ್ನು ದೇವರ ಮಾತು ಕೇಳ್ದ, ಹಾಗೆ ಆಯ್ತು, ಹಾಗೆ ನಡೀತು, ಅವನ ಕುಟುಂಬ ಉಳಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಾಮನಿಗೆ ದೇವರು ಹೇಳ್ತಾನೆ, 17ನೇ ಅಧ್ಯಾಯ ಆದಿಕಾಂಡ 1-2 ವಚನ ಹೇಳ್ತದೆ, ಅಬ್ರಾಮನು 99 ವರ್ಷದವನಾದಾಗ 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು. ಆಮೆನ್, ಹಲ್ಲೆಲೂಯಾ. ಏನು ಹೇಳಿದ ದೇವರು ಅಬ್ರಾಮನಿಗೆ? ದೋಷವಿಲ್ಲದವನಾಗಿರು. ಹಲ್ಲೆಲೂಯಾ. ದೋಷ, ನಿನ್ನ ಹತ್ರ ಯಾವುದು ದೋಷ ಇರಬಾರ್ದು. ತಪ್ಪಿಲ್ಲದವನಾಗಿರು, ದೋಷ ಇಲ್ಲದವನಾಗಿರು, ಪರಿಶುದ್ಧನಾಗಿರು. ಅವಾಗ ದೇವರು ನಿನ್ ಜೊತೆ ಸಂಬಂಧ ಮಾಡ್ತಾನೆ, ಒಡಂಬಡಿಕೆ ಮಾಡ್ಕೊಡ್ತಾನೆ. ನಿನಗೆ ಏನೇನು ಬೇಕೋ ಅದನ್ನೆಲ್ಲ ನಿನಗೆ ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ನಿನ್ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾನೆ, ನಿನ್ ಜೊತೆ ಒಪ್ಪಂದ ಮಾಡಿಕೊಳ್ತಾನೆ. ನೀನ್ ತಪ್ಪಿಲ್ಲದವನಾಗಿರಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ಕೊಳಕ್ ಬಟ್ಟೆ ಹಾಕೊಂಡ್ರೆ, ನೀನ್ ಎಲ್ಲೋ ಮೋರಿಯಲ್ಲಿ ಬಿದ್ದು ಬಂದ್ರೆ ಮನೆ ಒಳಗಡೆ ಹಾಗೆ ಕರ್ಕೊಳ್ತಾರ? ದೇವರ ಹತ್ರ ಹೋಗುವಾಗ, ದೇವರ ಮುಂದೆ ನಿಂತ್ಕೊಳ್ಳುವಾಗ, ದೇವ್ರ ಜೊತೆ ಮಾತಾಡುವಾಗ ನೀನು ತಪ್ಪಿಲ್ಲದವನಾಗಿ, ದೋಷವಿಲ್ಲದವನಾಗಿ, ಪರಿಶುದ್ಧನಾಗಿರುವಾಗ ದೇವರು ನಿನ್ ಜೊತೆ ಮಾತಾಡ್ತಾನೆ. ಹಲ್ಲೆಲೂಯಾ. ಅಶುದ್ಧಗಳಿಂದ ತುಂಬಿರುವ ಈ ಲೋಕದಲ್ಲಿ ನಾವು ಬಾಳುತ್ತಿದ್ದೇವೆ. ಅಶುದ್ಧಗಳಿಂದ ತುಂಬಿರುವ ಈ ಲೋಕದಲ್ಲಿ ನಾವಿದ್ದೇವೆ. ಅಶುದ್ಧವಾದ ಸಿನಿಮಾಗಳು, ವಿಡಿಯೋಗಳು, ಅಶುದ್ಧವಾದ ಕೃತ್ಯಗಳು. ಹಲ್ಲೆಲೂಯಾ. ನಾವು ನೋಡೋದ್ರಿಂದ, ಮಾತಾಡೋದ್ರಿಂದ, ಕೇಳುವುದರಿಂದ, ಹಲ್ಲೆಲೂಯಾ, ನಾವು ಪಾತಾಳಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ವಾಕ್ಯಗಳನ್ನ ನೋಡಬೇಕು, ದೇವರ ಜೊತೆ ಮಾತಾಡಬೇಕು, ದೇವರನ್ನ ನೋಡಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರಿಗಾಗಿ ನೀನು ನಿಲ್ಲುವಾಗ ದೇವರು ಯಾವತ್ತೂ ನಿನ್ನ ದೂರ ಮಾಡೋದಿಲ್ಲ. ನೋಹನನ್ನ, ಅಬ್ರಾಮನನ್ನ ದೇವರು ಕಾಪಾಡೋದಕ್ಕೆ ಕಾರಣ ಏನಂದ್ರೆ, ಇವನು ದೋಷವಿಲ್ಲದವನಾಗಿದ್ದನು, ಅವನ ತಪ್ಪಿಲ್ಲದವನಾಗಿದ್ದನು. ಹಲ್ಲೆಲೂಯಾ. ಇವತ್ತು ನೀನು ಅದೇ ತರ ಇದ್ರೆ, ವಯಸ್ಕರ ಯುವಕರಾಗಿರುವಂತ ಯವನಸ್ಥರು ಅಶುದ್ಧ ಮಾಡಿಕೊಳ್ಳಲಿಲ್ಲ, ರಾಜನ ಮಾತಿಗೆ ವಿರುದ್ಧವಾದರು. ನೀನು ಬೆಂಕಿಯಲ್ಲಿ ಆದ್ರೂ ಹಾಕು, ಸಿಂಹದ ಗವಿಯಲ್ಲಿ ಆದ್ರೂ ಹಾಕು, ಪಾತಾಳದಲ್ಲಿ ಆದ್ರೂ ಹಾಕು, ನಾವು ರೆಡಿ ಇದ್ದೇವೆ. ನಮ್ಮ ಸರ್ವಶಕ್ತನು ಚಿತ್ತವಾದ್ರೆ ನಮ್ಮನ್ನು ಕಾಪಾಡ್ತಾನೆ. ಆದ್ರೆ ನಮ್ಮ ಶರೀರಗಳನ್ನ ನಾವು ಅಶುದ್ಧ ಮಾಡಿಕೊಳ್ಳೋದಿಲ್ಲ, ನೀನ್ ಕೊಡುವ ಆಹಾರ ನಾವು ತಿನ್ನೋದಿಲ್ಲ ಅಂತ ಹೇಳಿದ್ರು. ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೆದ್ನೆಗೋ ಬೆಂಕಿ ಒಳಗೆ ಹಾಕಿದ್ರು. ಬೆಂಕಿಯಲ್ಲಿ ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಏನು? ಅವರು ತಪ್ಪಿಲ್ಲದವರಾಗಿ ಪರಿಶುದ್ಧರಾಗಿರೋದ್ರಿಂದ ಅವ್ರನ್ನ ದೇವರು ಬೆಂಕಿಯಲ್ಲಿ ಕಾಪಾಡಿದ. ಇವತ್ತು ನೀನು ಈ ಬೆಂಕಿಯಲ್ಲಿ ಹೋಗ್ತಾ ಇದೀಯಾ? ನೀನು ಪರಿಶುದ್ಧನಾಗಿದ್ರೆ ದೇವರು ಖಂಡಿತವಾಗಿ ನಿನ್ನನ್ನು ಯಾವ ಅಪಾಯ ಬಂದರೂ ಕೂಡ ನಿನ್ನ ಕಾಪಾಡ್ತಾನೆ. ಇನ್ನು ಗೊತ್ತಿಲ್ಲದೆ ನಿನಗೆ ಬಸ್ ಬರ್ತಾ ಇದ್ರ ಬಸ್ ಅನ್ನ ದೇವರು ತಡೆ ಹಿಡಿತಾರೆ, ನನ್ನ ಮಗ ಹೋಗ್ಬೇಕು ಇರು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯರೇ, ಶದ್ರಕ್, ಮೇಷಕ್, ಅಬೆದ್ನೆಗೋ ರಾಜನಿಗೆ ವಿರುದ್ಧವಾಗಿ ನಿಂತರು, ಆದ್ರೆ ರಾಜನನ್ನೇ ದೇವರು ತಲೆ ತಗ್ಗಿಸುವಾಗ ಮಾಡಿದ್ರೆ. ಹಲ್ಲೆಲೂಯಾ. ಯೇಸಪ್ಪನ ತನ್ನನ್ನು ಅಶುದ್ಧ ಮಾಡಿಕೊಳ್ಳಲಿಲ್ಲ, ಅವನು ಶುದ್ಧನಾಗಿ ಬದುಕಿದ್ರಿಂದ ದೇವರು ಅವನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು. ಕೈ ಬಾಯಿ ಸ್ವಚ್ಛ ಇರಬೇಕು. ಒಂದು ಆಫೀಸ್ ನಿನ್ನೆ ಕೊಟ್ಟ ಮೇಲೆ ಆ ಆಫೀಸ್ ಅಲ್ಲಿ ಓನರ್ ಇದ್ರೇನು ಇಲ್ಲದೆ ಇದ್ರೇನು ನಿನ್ನ ಕೈ ಬಾಯಿ ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ನಿನಗೆ ಯಾವ್ದು ಇನ್ಚಾರ್ಜ್ ಕೊಟ್ಟಿರ್ತಾರೋ, ಒಂದು ಸೇವೆ ಆಗಿರ್ಬೋದು, ಒಂದು ಸಭೆ ಆಗಿರ್ಬೋದು,
ಒಂದು ಕೆಲಸ ಆಗಿರ್ಬೋದು, ಒಂದು ಇನ್ಚಾರ್ಜ್ ಆಗಿರ್ಬೋದು, ಏನೇ ನಿನಗೆ ಜವಾಬ್ದಾರಿ ಕೊಟ್ಟಿರ್ತಾರೋ ಅದರಲ್ಲಿ ಸತ್ಯವಾಗಿ ನೀನು ನಡ್ಕೊಳ್ಬೇಕು. ಅವ್ರು ಇದ್ರೇನು ಇಲ್ದೇ ಇದ್ರೇನು, ಹಲ್ಲೆಲೂಯಾ. ಅವ್ರು ಯಾರು ಇದ್ರೇನು ಇಲ್ದೇ ಇದ್ರು ದೇವರ ವಾಕ್ಯ ಹೇಳ್ತದೆ ನಿನ್ನ ಕೈ ಕೊಟ್ಟ ಕೆಲಸವನ್ನ ನೀನು ಪ್ರಾಮಾಣಿಕತೆಯಿಂದ ಮಾಡ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯೇಸಪ್ಪನ ದೇವರು ಅವನ ತಪ್ಪು ಮಾಡದೇ ಇದ್ದದಕ್ಕೆ ದೇವರು ಅವನನ್ನ ಅದ್ಭುತವಾಗಿ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯೆಹೋಶುವನಿಗೆ ಹೇಳ್ತಾನೆ, ಇವತ್ತು ನಿಮ್ಮನ್ನ ಶುದ್ಧಿ ಮಾಡಿಕೊಳ್ಳ್ರಿ. 3ನೇ ಅಧ್ಯಾಯದಲ್ಲಿ ಇವತ್ತು ನೀವು ಶುದ್ಧಿ ಮಾಡಿಕೊಳ್ಳ್ರಿ, ನಾಳೆ ನಿಮ್ಮ ಮಧ್ಯದಲ್ಲಿ ದೇವರ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ಶುದ್ಧ ಮಾಡ್ಕೊಳ್ಬೇಕು ನಾವು. ಇವತ್ತು ನೀನು ರೆಡಿ ಆದ್ರೆ ನಾಳೆ ದೇವರ ಅದ್ಭುತ ರೆಡಿ. ಆಮೆನ್, ಹಲ್ಲೆಲೂಯಾ. ಇವತ್ತು ನೀನು ರೆಡಿ ಆಗು. ದೇವರೇ, ನನ್ನ ಎಲ್ಲ ಪಾಪಗಳನ್ನು ನಾನು ಬಿಡ್ತಾ ಇದ್ದೀನಿ, ನನ್ನ ಎಲ್ಲ ಅಪರಾಧಗಳನ್ನು ಬಿಡ್ತಾ ಇದ್ದೀನಿ, ನಾನು ಶುದ್ಧವಾಗಿ ಬರುತ್ತೇನೆ ಅಂತ ಇವತ್ತು ನೀನು ರೆಡಿ ಆದ್ರೆ ನಾಳೆ ದೇವರು ನಿನ್ನ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣೋದಿಲ್ಲ, ಪರಿಶುದ್ಧತೆ ಇಲ್ಲದೆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಇವತ್ತು 1000 ಜನ ನಿನ್ ಸಭೆಯಲ್ಲಿ ಇರ್ಬೋದು, ದೊಡ್ಡ ದೊಡ್ಡ ಸಭೆ ಇರ್ಬೋದು, ದೊಡ್ಡ ದೊಡ್ಡ ಜನಾಂಗ ಇರ್ಬೋದು, ದೊಡ್ಡ ದೊಡ್ಡ ಆಸ್ತಿ ಇರ್ಬೋದು, ದೊಡ್ಡ ದೊಡ್ಡ ಅಂತಸ್ತು ಇರ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ದೊಡ್ಡ ಸಭೆ ಇರ್ಬೋದು, ದೊಡ್ಡ ಸಭೆ, ಹಲ್ಲೆಲೂಯಾ, 1000 ಜನ ಇರ್ಬೋದು, 10,000 ಜನ ಇರ್ಬೋದು. ಹಲ್ಲೆಲೂಯಾ. ನೀನು ಪರಿಶುದ್ಧನಾಗಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಪರಿಶುದ್ಧನಾಗಿರುವಂತ ಮನಸ್ಸು ಸ್ವಚ್ಛವಾಗಿರುವಂತ ಭಿಕ್ಷುಕನು ಪರಲೋಕಕ್ಕೆ ಹೋದ. ಶ್ರೀಮಂತನಾಗಿ ಎಲ್ಲಾ ವೈಭವಗಳನ್ನ ಅನುಭವಿಸಿದಂತ ವ್ಯಕ್ತಿ ನರಕಕ್ಕೆ ಹೋದ. ಹಲ್ಲೆಲೂಯಾ. ದೇವರು ಕರೆಕ್ಟ್ ಆಗಿ ನ್ಯಾಯ ಮಾಡ್ತಾರೆ. ನ್ಯಾಯ ಮಾಡೋದ್ರಲ್ಲಿ ಮೋಸ ಇಲ್ವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ ಮತ್ತಾಯ 5:48 ವಚನದಲ್ಲಿ, ಪರಲೋಕದ ದೇವರು ಯಾವ ದೋಷವಿಲ್ಲದವನಾಗಿರುವುದರಿಂದ ನಾವು ಕೂಡ ದೋಷವಿಲ್ಲದವರಾಗಿರ್ಬೇಕು. ದೇವರು ದೋಷ ಇಲ್ಲ ದೇವರಲ್ಲಿ, ಆದ್ರೆ ನಮ್ಮಲ್ಲಿ ಕೂಡ ದೋಷ ಇರಬಾರದು. ಯೇಸು ಸ್ವಾಮಿಯಲ್ಲಿ ದೋಷ ಇರಲಿಲ್ಲ, ನಮ್ಮಲ್ಲಿ ಕೂಡ ದೋಷ ಇರಬಾರದು. ಯೇಸು ಸ್ವಾಮಿಯನ್ನು ನಂಬಿದಂತ ಮಕ್ಕಳು ನಾವು, ನಮ್ಮಲ್ಲಿ ದೋಷ ಇರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ದಾನಿಯೇಲ ಹೇಳ್ತಾನೆ, ನನ್ನನ್ನು ನೀನು ಕೊಡುವ ಆಹಾರವನ್ನು ತಿಂದು ನಾನು ಏನ್ ಮಾಡ್ಕೊಳ್ಳೋದಿಲ್ಲ, ಅಶುದ್ಧ ಮಾಡಿಕೊಳ್ಳೋದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದಾಮ ಅವಳರು ದೇವರು ಒಳ್ಳೆ ಜಾಗ ಕೊಟ್ಟಿದ್ರು. ಆ ಹಣ್ಣು ತಿನ್ನಬಾರ್ದಂತ ಹೇಳಿದ್ರು ಕೂಡ ಹಣ್ಣು ತಿಂದು ಅಶುದ್ಧ ಮಾಡಿಕೊಂಡ್ರು. ಅವರು ಅಶುದ್ಧ ಆಗದೆ ಎಲ್ಲರನ್ನು ಅಶುದ್ಧ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಯಾವ್ದು ಅಶುದ್ಧ ಆಗುತ್ತೋ ಅದನ್ನು ತಿನ್ನಬಾರ್ದು, ನಮಗೆ ಯಾವುದು ಆರೋಗ್ಯಕ್ಕೆ ಹಾನಿ ಆಗುತ್ತೋ ಅದನ್ನು ತಿನ್ನಬಾರ್ದು. ಶರೀರಕ್ಕೆ ಯಾವ್ದು ಒಳ್ಳೇದು, ನಮ್ಮ ಆತ್ಮೀಯ ಜೀವಿತಕ್ಕೆ ಯಾವ್ದು ಒಳ್ಳೇದು, ದೇವರ ಹತ್ರ ಹೋಗೋದಕ್ಕೆ, ದೇವರ ಜೊತೆ ಇರೋದಕ್ಕೆ, ದೇವರ ಜೊತೆ ಮಾತಾಡೋದಕ್ಕೆ ಯಾವ್ದು ಒಳ್ಳೇದು ಅದನ್ನು ಮಾತ್ರ ಮಾಡು. ದೇವರಿಗೆ ಆಗದೆ ಇರೋ ಕೆಲಸ ಮಾಡಕ್ ಹೋಗ್ಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪ್ರಯತ್ನ ಮಾಡು. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣೋದಿಲ್ಲ. ಪರಿಶುದ್ಧರಾಗಿರ್ಬೇಕು, ಅವಾಗಲೇ ದೇವರನ್ನು ನೋಡು. ಹಲ್ಲೆಲೂಯಾ. ಇನ್ನು ಆದಷ್ಟು ಪರಿಶುದ್ಧರಾಗಿ. ಅನೇಕರಿಗೆ ಪ್ರಶ್ನೆ ಏನಂದ್ರೆ, ಏನ್ ಪಾಸ್ಟ್ರೆ ನಾವೇ ಪರಿಶುದ್ಧರಾಗಿರ್ಬೇಕು, ನಾವೇ ಪರಿಶುದ್ಧರಾಗಿರ್ಬೇಕಂತೀರಾ? ಅವರೆಲ್ಲ ನೋಡಿ, ಅವ್ರು ಪರಿಶುದ್ಧರಿಲ್ಲ, ಇವ್ರು ಪರಿಶುದ್ಧರಿಲ್ಲ, ಅವ್ರು ಕುಡಿತಾರೆ, ಇವ್ರು ಸಿಗರೆಟ್ ಸೇರ್ತಾರೆ, ಇವ್ರಿಗೆ ತಪ್ಪು ಮಾಡ್ತಾರೆ. ಅವ್ರ ಕೆಲಸ ಬಿಡು. ನೀನ್ ದೇವರನ್ನು ನಂಬಿದಿಲ್ಲ, ನಿನ್ನ ಪಾಡಿ ನೀನು ಪರಿಶುದ್ಧನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇಲೆ ಹೋದಾಗ, ಹಲ್ಲೆಲೂಯಾ, ಮೇಲೆ ಹೋಗುವಾಗ ಅಲ್ಲಿ ಅವನು ಬರಲ್ಲ, ಹಲ್ಲೆಲೂಯಾ. ಇಲ್ಲಿ ನೀನು ಅವನ್ ನೋಡ ಹಾಗೆ ಅವನ ಕಡೆ ಅವನ ತರ ನೀನ್ ನಡ್ಕೊಂಡ್ರೆ ಅವನ ಜೊತೆ ಹೋಗ್ತೀಯ. ಇಲ್ಲ, ದೇವರ ಸಂಗಡ ನಡ್ಕೊಂಡು ಹೋದ್ರೆ ದೇವರ ಜೊತೆ ಹೋಗ್ತೀಯ. ಯಾವ್ದು ಬೇಕಾ ನೀನೇ ಡಿಸೈಡ್ ಮಾಡ. ಹಲ್ಲೆಲೂಯಾ. ಅದು ನೀರಿನಲ್ಲಿ ತೇಲಾಡ್ತಾ ಇರುತ್ತೆ, ಹೌದಲ್ವಾ? ಅದರ ಎಲೆ ಮೇಲ್ಭಾಗ ಎಣ್ಣೆ ಆಗಿರೋದ್ರಿಂದ ನೀರ್ ಅದರ ಮೇಲೆ ಹಾಕಿದ್ರು ನೀರು ನಿಲ್ಲೋದಿಲ್ಲ, ಹೌದಲ್ವಾ? ಆದ್ರೆ ನೀರಲ್ಲೇ ಇರುತ್ತೆ ಅದು, ಆದ್ರೆ ಎಲೆ ಮಾತ್ರ ತೇಲಾಡ್ತಾ ಇರುತ್ತೆ, ಹೌದಲ್ವಾ? ನೋಡಿದ್ರೆ ಇಲ್ವಾ ತಾವರೇವು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ್ರ ಮೇಲೆ ಕೆಳಗಡೆ ನೀರು ಇರುತ್ತೆ, ಅದೇ ನೀರು ತಗೊಂಡು ಅದ್ರ ಮೇಲೆ ಹಾಕಿದ್ರೆ ನೀರು ನಿಲ್ಲಲ್ಲ, ಅದು ಎಣ್ಣೆ ತರ ಇರುತ್ತೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇದ್ರೂ ಕೂಡ ಈ ಲೋಕದ ಪಾಪಗಳು ನಮಗೆ ಅಂಟ್ಕೊಳ್ಬಾರ್ದು. ಹಲ್ಲೆಲೂಯಾ,
ಅಂಟ್ಕೊಳ್ಬಾರ್ದಂದ್ರೆ ಪರಿಶುದ್ಧಾತ್ಮನ ನಿನ್ನ ಮೇಲಿರಬೇಕು. ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ನೀನಿರಬೇಕು. ಪರಿಶುದ್ಧಾತ್ಮನಿಂದ ನೀನು ಶುದ್ಧೀಕರಿಸಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಶುವ 7ನೇ ಅಧ್ಯಾಯದಲ್ಲಿ ಹೇಳ್ತದೆ 9ರಿಂದ 13ನೇ ವಚನ. ಒಂದೊಂದೇ ಹೋದ್ರೆ ಯೆಹೋಶುವ 7, 9ರಿಂದ 13ನೇ ವಚನ. ಇನ್ನೇನು ಹೇಳಲಿ, ಕಾನಾನ್ಯರು ದೇಶದ ಬೇರೆ ಎಲ್ಲಾ ನಿವಾಸಿಗಳು ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಿಮ್ಮ ಹೆಸರುಳಿದಂತೆ ಮಾಡುವರು. ನಿನ್ನ ಮಹಾ ನಾಮಕ್ಕೋಸ್ಕರ ಏನು ಮಾಡುವೆ ಅಂದನು. ಆಗ ಯೆಹೋವನು ಯೆಹೋಶುವನಿಗೆ ಹೇಳ್ತಾನೆ, ಯೆಹೋವನು ಏನು ನೀನು ಈ ಪ್ರಕಾರ ಬೋರಲ ಬಿದ್ದಿರುವುದೇಕೆ? ಹಿಂಗ್ಯಾಕೆ ನೀನು ಬಿಟ್ಕೊಂಡು ಅಳ್ತಾ ಇದೀಯಾ? ಎದ್ದೇಳು. ಇಸ್ರಾಯೇಲರು ನನ್ನ ನಿಬಂಧನೆಯನ್ನು ಮೀರಿ ಪಾಪಿಗಳಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳ ಅಡಗಿಸಿಟ್ಟು ವಂಚಕರಾದರು. ಆದ್ದರಿಂದ ಇಸ್ರಾಯೇಲರ ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಆಮೆನ್, ಹಲ್ಲೆಲೂಯಾ. ಇವನು ಯೆಹೋಶುವನ ದೇವರೇ, ಆ ಶತ್ರುಗಳ ಮುಂದೆ ನಮ್ಮನ್ನು ಸೋಲಿಸಕ್ಕೆ ಆಗ್ತಾ ಇಲ್ಲಪ್ಪ, ನಮಗೆ ಬಲ ಇಲ್ಲ, ಏನ್ ಮಾಡೋದು, ಸುತ್ತಲೂ ಹೊರ್ಕೊಂಡು ಬಿಟ್ಟಿದ್ದಾರೆ, ನಾವು ಹೆಂಗೆ ಸೋಲಿಸೋದು ಅಂದಾಗ ದೇವರು ಹೇಳ್ತಾನೆ ಯೆಹೋಶುವನಿಗೆ, ಏನ್ ಹಿಂಗ್ ಬಿದ್ಕೊಂಡು ನೀನು ಅಳ್ತಾ ಇರೋದು? ಎದ್ದೇಳು. ಹಲ್ಲೆಲೂಯಾ. ಎದ್ದು ಏನ್ ಮಾಡು? ನಿನ್ನ ಜನರು ಅಶುದ್ಧವಾದ ಪದಾರ್ಥಗಳನ್ನ, ವಸ್ತುಗಳನ್ನ ಅವರ ಮನೆಗಳಲ್ಲಿ ಮುಚ್ಚಿಟ್ಟಿದ್ದಾರೆ. ಹಲ್ಲೆಲೂಯಾ. ಅದರಿಂದಲೇ ಅವರು ಸೋಲಬೇಕಾಗಿದೆ, ಅದರಿಂದಲೇ ಅವರ ಬೆನ್ನು ತೋರಿಸಬೇಕಾಗಿದೆ. ಹಲ್ಲೆಲೂಯಾ. ಅಶುದ್ಧವಾದ ವಸ್ತುಗಳು, ದೇವರಿಗೆ ಆಗದೇ ಇರುವ ವಸ್ತುಗಳು ಮನೆಯಲ್ಲಿ ಇರಬಾರ್ದು. ದೇವರಿಗೆ ವಿರುದ್ಧವಾದ ವಸ್ತುಗಳು ಮನೆಯಲ್ಲಿ ಇರಬಾರ್ದು. ಹಲ್ಲೆಲೂಯಾ. ಅಂತ ಅಶುದ್ಧವಾದ ವಸ್ತುಗಳು ನಮ್ಮ ಮನೆಯಲ್ಲಿ ಇಟ್ಕೋಬಾರ್ದು. ಆ ವಸ್ತುಗಳು ಇಟ್ಕೊಂಡಿರೋದ್ರಿಂದ ಆ ಶಾಪ, ಆ ದೋಷ ಅವರಲ್ಲಿ ಬಂದು ಅವರ ಸೋಲನ್ನು ಉಂಟು ಮಾಡ್ತಾ ಇದೆ, ಭಯ ಉಂಟು ಮಾಡ್ತಾ ಇದೆ. ಹಲ್ಲೆಲೂಯಾ. ಆದ್ರಿಂದ ಅವರು ದೇವರಿಗೆ ವಿರುದ್ಧವಾದ ವಸ್ತುಗಳನ್ನು ಇಟ್ಟುಕೊಂಡಿದ್ರಿಂದ ಅವ್ರು ಏನಾಯ್ತು? ಮುಂದೆ ಬಂದ್ರಿ, ಅವರು ಶಾಪಗ್ರಸ್ತರೇ. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೇ. ಎಲ್ಲಿಂದ ತೆಗಿಬೇಕು? ಶಾಪಗ್ರಸ್ತವಾದದ್ದನ್ನ ನಿಮ್ಮ ಒಳಗಡೆಯಿಂದ ತೆಗಿಬೇಕು. ನಾನು ನಿಮ್ಮ ಸಂಗಡ ಬರುವುದಿಲ್ಲ. ನಾನು ನಿಮ್ಮ ಸಂಗಡ ಬರೋದಿಲ್ಲ. ಎಲ್ಲಿವರೆಗೂ ಬರೋದಿಲ್ಲ? ನೀವು ಎಲ್ಲಿವರೆಗೂ ತೆಗೆಯೋದಿಲ್ಲವೋ ಅಲ್ಲಿವರೆಗೂ ನಾನು ಬರೋದಿಲ್ಲ. ಎಂತ ಜನರನ್ನು ಶುದ್ಧಪಡಿಸು. ನೀನು ಅವರಿಗೆ, ಇಸ್ರಾಯೇಲರೇ, ನನಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು, ನೀವು ಅದನ್ನು ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ವಿರುದ್ಧವಾದ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೆ ಎತ್ತಿ ಬಿಸಾಕಿ. ಅದಿದ್ರೆ ಸೈತಾನ ನೀವು ಎದುರಿಸಕ್ ಆಗಲ್ಲ, ಸೈತಾನ್ ಜೊತೆ ಯುದ್ಧ ಮಾಡಕ್ ಆಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಹೊರಗೆ ಹಾಕ್ಬೇಕು. ಅದನ್ನ ಹೊರಗೆ ಹಾಕಿದಾಗ ಅದನ್ನ ಎದುರಿಸೋದಕ್ಕೆ ಸಾಧ್ಯ. ಹೆಚ್ಚು ಮಾತಾಡೋರು ಪರಿಶುದ್ಧತೆಯನ್ನ ಹಾಳು ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಹೆಚ್ಚು ಮಾತಾಡೋರು ಪರಿಶುದ್ಧತೆಯನ್ನು ಹಾಳು ಮಾಡ್ಕೊತಾರೆ. ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ನಾವು ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪರಿಶುದ್ಧತೆ ಜೀವನ ಜೀವಿಸುವವರೆಲ್ಲರೂ ಸ್ವಲ್ಪ ಮಾತಾಡ್ತಾರೆ, ಮನುಷ್ಯರ ಜೊತೆ ಜಾಸ್ತಿ ಮಾತಾಡಲ್ಲ. ಪರಿಶುದ್ಧರಾಗಿರೋರು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋರು. ಹಲ್ಲೆಲೂಯಾ. ಹೆಚ್ಚು ದೇವರ ಜೊತೆ ಮಾತಾಡ್ತಾರೆ ಮನುಷ್ಯರ ಜೊತೆ ಬಿಟ್ಟು. ಹಲ್ಲೆಲೂಯಾ. ನೀವು ಅದನ್ನೇ ಮಾಡಬೇಕು. ಹೆಚ್ಚು ದೇವರ ಜೊತೆ ಮಾತಾಡೋದು ಕಲೀರಿ, ಮನುಷ್ಯರ ಜೊತೆ ಮಾತು ಕಮ್ಮಿ ಮಾಡಿ. ಹಲ್ಲೆಲೂಯಾ. ನೀವು ಹೆಚ್ಚು ಮಾತಾಡೋದ್ರಿಂದ ಹೆಚ್ಚು ಪಾಪ ಉಂಟಾಗುತ್ತೆ, ಹೆಚ್ಚು ದೋಷಗಳು ಉಂಟಾಗುತ್ತೆ, ಹೆಚ್ಚು ಅಲ್ಲೇ ಸಮಸ್ಯೆಗಳು ಬರ್ತದೆ. ಇಲ್ಲ ಒಂದು ನನ್ನ ಬಗ್ಗೆ ನಿನ್ಗೆ ಹೇಳಿರ್ತಾರೆ, ಇಲ್ಲ ನಿನ್ನ ಬಗ್ಗೆ ನನಗೆ ಹೇಳಿರ್ತಾರೆ, ಇಲ್ಲ ಏನೋ ಒಂದು ಹೇಳಿರ್ತಾರೆ. ಇದಕ್ಕೆಲ್ಲ ಆಮೇಲೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚು ದೇವರ ಜೊತೆ ಮಾತಾಡೋ. ಹಂಗಾದ್ರೆ ದೇವರ ಜೊತೆ ಮಾತಾಡ್ತಾನೆ ಕೂಡಿರ್ಬೇಕಾ? ನೀನ್ ಫ್ರೀ ಇದ್ದಾಗ ಸುಮ್ಮನೆ ನಸಸರಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಕ್ಕಿಂತ ದೇವರ ಜೊತೆ ಮಾತಾಡು. ಹೇಗೆ? ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡು. ಒಂದು ರೂಮಲ್ಲಿ ಕೂತ್ಕೊಂಡು ಚೆನ್ನಾಗಿ 10 ಹಾಡು ಆಡು, 100 ಹಾಡು ಆಡು, ದೇವ್ರಿಗೆ ಸ್ತೋತ್ರ ಮಾಡು, 100 ಸ್ತೋತ್ರ ಮಾಡು, ಪ್ರಾರ್ಥನೆ ಮಾಡು. ಅದು ಒಂದು ಆಶೀರ್ವಾದ ತರುತ್ತೆ. ಈ ಸುಮ್ಮನೆ ಯಾವ ಜೊತೆ ಗಂಟೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದ್ರಿಂದ ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಕೊರಿಂಥ್ಯ 3ನೇ ಅಧ್ಯಾಯ 16-17 ವಚನ. 1 ಕೊರಿಂಥ್ಯ 3:16-17. 1 ಕೊರಿಂಥ್ಯ. ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಆಮೆನ್.
ಸಾಕು. ಹಲ್ಲೆಲೂಯ. ದೇವರ ಆಲಯ ಎಲ್ಲಿದೆ? ದೇವರ ಆಲಯ ಯಾರು? ಹಲ್ಲೆಲೂಯ. ಅಂದ್ಮೇಲೆ ಈ ಆಲಯ ಕೆಡಿಸಿದ್ರೆ ದೇವರು ಸುಮ್ಮನೆ ಇರ್ತಾನ? ಅಲ್ಲಿ ಏನ್ ಹೇಳ್ತಾನೆ? ನನ್ನ ಆಲಯವನ್ನು ಯಾರಾದ್ರೂ ಕೆಡಿಸಿದ್ರೆ, ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದ್ರೆ ಆಮೆನ್. ಹಲ್ಲೆಲೂಯ. ದೇವರು ಅವನನ್ನು ಕೆಡಿಸುವನು. ಕೆಡಿಸ್ತಾನೆ. ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೂ ಕೆಡಿಸ್ತಾನೆ. ಹಲ್ಲೆಲೂಯ. ಇದು ದೇವರ ಗರ್ಭಗುಡಿ. ಮೊದಲು ದೇವರ ಗುಡಾರದಲ್ಲಿ ಇರ್ತಾ ಇದ್ರು. ಹಲ್ಲೆಲೂಯ. ಮಂಜೂಷ ಪೆಟ್ಟಿಗೆಯಲ್ಲಿ ಇರ್ತಾ ಇದ್ರು. ಗುಡಾರದಿಂದ ಮಂಜೂಷ ಪೆಟ್ಟಿಗೆಯಲ್ಲಿ ಬಂದ್ರು. ಮಂಜೂಷ ಪೆಟ್ಟಿಗೆಯಿಂದ ಹಲ್ಲೆಲೂಯ ನೇರವಾಗಿ ನಮ್ಮ ಹೃದಯದಲ್ಲಿ ಬಂದಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಹೇಳ್ತಾನೆ, ನಾನು ಗುಡಾರದಲ್ಲಿ ಇರುವನಲ್ಲಪ್ಪ ದಾವಿದ, ನಾನು ಗುಡಾರದಲ್ಲಿ ಇರೋನಲ್ಲ, ನಾನು ಇನ್ನು ಮೇಲೆ ಮನುಷ್ಯರ ಒಳಗಡೆ ಇರ್ತೀನಿ. ಹಲ್ಲೆಲೂಯ. ಹಲ್ಲೆಲೂಯ. ಈ ಆಲಯ ಯಾರು ಗೊತ್ತಾ? ನೀನೇ. ನಿನ್ನ ಒಳಗಡೆ ದೇವರಿದ್ದಾನೆ. ದೇವರು ವಾಸ ಮಾಡುವ ಜಾಗ ನಿನ್ನ ಹೃದಯ. ಆ ಹೃದಯವನ್ನು ಕೆಡಿಸಿದ್ರೆ ದೇವರು ನಿನಗೆ ಒಳ್ಳೇದು ಮಾಡಲ್ಲ. ದೇವ್ರು ನಿನಗೆ ಒಳ್ಳೇದು ಮಾಡಲ್ಲ. ಯಾರನ್ನಾದ್ರೂ ಕೆಡಿಸು, ದೇವ್ರು ನಿನ್ಗೆ ಒಳ್ಳೇದು ಮಾಡಲ್ಲ. ಅವ್ನು ನಿನ್ ಕೆಟ್ಟದ್ ಮಾಡಿರ್ಬೋದು, ಬಟ್ ಅವನು ಮತ್ತೆ ನೀನು ಅವನ ಬಗ್ಗೆ ಬೇರೆ ಕಡೆ ಹೋಗಿ ಅವನು ಕೆಡಿಸಕ್ ಹೋಗ್ಬೇಡ. ಹಲ್ಲೆಲೂಯ. ಕೆಡಿಸ್ಬೇಡ. ಕೆಡಿಸಿದ್ರೆ ದೇವ್ರು ನಿನ್ ಬಿಡೋದಿಲ್ಲ. ಯಾಕೆ ಗೊತ್ತಾ? ಅವನು ದೇವರಾಲಯ, ನೀನು ದೇವರಾಲಯ. ಹಲ್ಲೆಲೂಯ. ನೀನು ದೇವರಾಲಯ, ಅವನು ದೇವರಾಲಯ. ಹೌದಲ್ವಾ? ಇಲ್ಲಿ ಕೂತಿರೋರೆಲ್ಲ ದೇವರ ಆಲಯ. ಎಲ್ಲರ ಹೃದಯದಲ್ಲಿ ದೇವರಿದ್ದಾರೆ, ಇದರಲ್ಲಿದ್ದಾರೆ. ಆ ಆಲಯವನ್ನು ನಾವು ಕೆಡಿಸಬಾರ್ದು. ಆಲಯವನ್ನು ನಾವು ಕೆಡಿಸಬಾರ್ದು. ಏನೇನೋ ಹೇಳ್ಬಿಟ್ಟು ಅವ್ರ ಮನಸ್ಥಿತಿ ಕೆಡಿಸಿ ಗಲಿಬಿಲಿ ಮಾಡಿ ಒಂದು ಪ್ರೇಯರ್ ಟೀಮ್ ಇಂದ ದೂರ ಮಾಡೋದು, ಈ ಕೆಲಸಗಳು ಮಾಡಬೇಡಿ. ಆದಷ್ಟು ಅವ್ರನ್ನ ಎಂಕರೇಜ್ ಮಾಡಿ ದೇವರಲ್ಲಿ ನಡೆಸ್ರಿ, ಪ್ರಾರ್ಥನೆಯಲ್ಲಿ ನಡೆಸ್ರಿ, ಆತ್ಮಿಕ ಜೀವಿತದಲ್ಲಿ ನಡೆಸ್ರಿ. ಪಾಸ್ಟರ್ ಹತ್ರ ಹೋಗು, ಪಾಸ್ಟರ್ ಹತ್ರ ಹೋಗು, ಮಾತಾಡಿ, ಇಂಥ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳ್ರಿ. ಹಲ್ಲೆಲೂಯ. ನಾವು ಯಾರು ನಮ್ಮನ್ನು ಶುದ್ಧಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಕ್ ಆಗಲ್ಲ. ಆಗುತ್ತಾ? ದೇವ್ರೆ, ಇವತ್ತು ನಾವು ಬೆಳಗಿಂದ ಎದ್ದು ಸಂಜೆವರೆಗೂ ಯಾರ ಬಗ್ಗೆ ಮಾತಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಚಾಡಿ ಹೇಳ್ಬಾರ್ದು ಅಂತ ಹೇಳಿ ಒಂದು ಹೆಜ್ಜೆ ಹೊರಗಡೆ ಬಂದ ತಕ್ಷಣ ಅಲ್ಲೇ ಒಂದು 50 ಸ್ಟಾರ್ಟ್ ಆಗುತ್ತೆ. ಹಲ್ಲೆಲೂಯ. ಅವಾಗ ನೀವು ಪವಿತ್ರ ಆತ್ಮನ ಕೈಗೆ ನಿಮ್ಮನ್ನು ಒಪ್ಪಿಸಿಕೊಡ್ತೀರೋ ಅವಾಗ ನೀವು ಶುದ್ಧವಾಗ್ತೀರಿ. ಹಲ್ಲೆಲೂಯ. ಹಲ್ಲೆಲೂಯ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರೆ, ಇವತ್ತು ನಮ್ಮ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ಹಲ್ಲೆಲೂಯ. ಇವತ್ತು ನಮ್ಮ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೀನಿ. ನನ್ನ ಕಿವಿ ಕೆಟ್ಟದ್ದು ಕೇಳಬಾರ್ದು, ನನ್ನ ಕಣ್ಣು ಕೆಟ್ಟದ್ದು ನೋಡಬಾರ್ದು, ನನ್ನ ಕೈ ಕೆಟ್ಟ ಕೆಲಸ ಮಾಡಬಾರ್ದು, ನನ್ನ ಮನಸ್ಸು ಕೆಟ್ಟ ಆಲೋಚನೆ ಮಾಡಬಾರ್ದು, ನನ್ನ ಬಾಯಿ ಕೆಟ್ಟದ್ದು ಮಾತಾಡಬಾರ್ದು. ಈ ವಿಷಯಗಳನ್ನ ನೀವು ದೇವರ ಮುಂದೆ ಇಟ್ಟು ಪರಿಶುದ್ಧಾತ್ಮನ ಕೈಯಲ್ಲಿ ನಿಮ್ಮನ್ನು ಒಪ್ಪಿಸಿ ನೀವು ಹೊರಗಡೆ ಹೋಗುವಾಗ ನೀವು ಅಶುದ್ಧ ಆಗುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, 1 ಪೇತ್ರ 1ನೇ ಅಧ್ಯಾಯ 15-16ನೇ ವಚನ. 1 ಪೇತ್ರ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಬೇಕು ಎಂದು ಬರೆದದೇ ಅಲ್ಲ. ಎಲ್ಲಾ ನಡವಳಿಕೆಯಲ್ಲಿ, ಎದರಲ್ಲಿ? ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ಬೇಕು. ನಿನ್ನ ನಡೆ ಮಾತಿನಲ್ಲಿ ಪರಿಶುದ್ಧವಾಗಿರ್ಬೇಕು. ಮಾತಾಡುವಾಗ ಹುಷಾರಾಗಿರ್ಬೇಕು, ಕೆಟ್ಟದ್ದು ಮಾತಾಡಬಾರ್ದು. ಹಲ್ಲೆಲೂಯ. ನಡೆಯಲ್ಲಿ ಪರಿಶುದ್ಧನಾಗಿರ್ಬೇಕು, ಕೊಡುವುದರಲ್ಲಿ ಪರಿಶುದ್ಧನಾಗಿರ್ಬೇಕು, ನೋಡುವುದರಲ್ಲಿ ಪರಿಶುದ್ಧನಾಗಿರ್ಬೇಕು. ನಿನ್ನ ನೋಟ ಚೆನ್ನಾಗಿರ್ಬೇಕು. ಒಳ್ಳೆ ಕಣ್ಣಿನಿಂದ ನೋಡು. ಹಲ್ಲೆಲೂಯ. ಹಲ್ಲೆಲೂಯ. ಒಳ್ಳೆ ಕಣ್ಣಿನಿಂದ ನೋಡು, ಕೆಟ್ಟ ಕಣ್ಣಿನಿಂದ ನೋಡಬೇಡ. ಕಣ್ಣುಗಳು ಎಷ್ಟಿದೆ ಗೊತ್ತಾ? 9 ಕಣ್ಣುಗಳಿದೆ. ಅದು ಪ್ರಸಂಗ ಮಾಡ್ತೀನಿ ನಾನು, ಎಂತೆಂತ ಕಣ್ಣುಗಳಿದೆ ಅಂತ. ಹಲ್ಲೆಲೂಯ. ಹಲ್ಲೆಲೂಯ. ಯಾವ ಕಣ್ಣಿಂದ ನಾವು ನೋಡ್ತಾ ಇದೀವಿ? ಪರಿಶುದ್ಧವಾದ ಕಣ್ಣಿನಿಂದ ನಾವು ನೋಡ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕು. ಹಲ್ಲೆಲೂಯ. ಪ್ರಕಟಣೆ 3:16 ಹೇಳ್ತದೆ. ಪ್ರಕಟಣೆ 3:16. ಪ್ರಕಟಣೆ 3:16. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಬೆಚ್ಚಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಆಮೆನ್. ಹಲ್ಲೆಲೂಯ. ಪಕ್ಕದವ್ರಿಗೆ ಹೇಳಿದ್ರೆ ತಣ್ಣಗಾಗಿ ಇರೋ ಇಲ್ಲ ಬೆಚ್ಚಗಾಗಿ ಇರೋ ಅಂತ ನೋಡಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನೀನ್ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಾಗಿರೋದ್ರಿಂದ ದೇವ್ರು ಏನ್ ಮಾಡ್ತಾನಂತೆ? ಬಾಯಿ ಒಳಗಿಂದ. ಹಲ್ಲೆಲೂಯ. 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 ಇಲ್ಲ ತಣ್ಣಗಾಗಿ ಇರಬೇಕು, ಇಲ್ಲ ಬೆಚ್ಚಗಾದ್ರೂ ಇರಬೇಕು, ಮಧ್ಯೆ ಇರಬಾರ್ದು. ಅರ್ಥ ಏನಿದು?
ಪರಿಶುದ್ಧನಾಗಿ ದೇವರ ಕಡೆ ಆದ್ರೂ ಇರು. ಇಲ್ಲ ಇದನ್ನ ಬಿಟ್ಟು ಹೋಗಿ ಎಲ್ಲ ಮಾಡ್ತಾನೆ ಅಂದ್ರೆ ಲೋಕದ ಕಡೆ ಆದ್ರೂ ಇರು. ಹಲ್ಲೆಲೂಯ, ಹಲ್ಲೆಲೂಯ. ಇದನ್ನ ದೇವರು ಸಹಿಸೋದಿಲ್ಲ. ದೇವರು ಏನ್ ಹೇಳ್ತಾನೆ, ನಿನ್ನನ್ನ ಕಾರಿ ಬಿಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನಾವೆಲ್ಲ ಕಡೆ ಇರಬಾರ್ದು, ಒಂದು ಕಡೆ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯೆಹೋಶುವನಿಗೆ ದೇವರು ಹೇಳ್ತಾರೆ, ಜಕರ್ಯ 3ನೇ ಅಧ್ಯಾಯ 3-5 ವಚನ, ಅವನು ಕೊಳೆ ಬಟ್ಟೆಯಾಗಿ ದೇವರ ಮುಂದೆ ನಿಂತಾಗ ದೇವರು ಹೇಳ್ತಾರೆ, ಜಕರ್ಯ 3ನೇ ಅಧ್ಯಾಯ 3-5 ವಚನ. ಯೆಹೋಶುವನು ದೇವದೂತನ ಮುಂದೆ ಕೊಳೆಬಟ್ಟೆಯಾಗಿ ನಿಂತಿರಲು ದೇವದೂತನು ತನ್ನ ಸೇವಕರಿಗೆ ಇವನ ಕೊಳೆಬಟ್ಟೆಗಳನ್ನು ತೆಗೆದು ಬಿಡಿರಿ ಎಂದು ಅಪ್ಪಣೆ ಕೊಟ್ಟು ಅವನಿಗೆ, ಇಗೋ ನಿನ್ನ ದೋಷವನ್ನು ನಿನ್ನಿಂದ ತೊಲಗಿಸಿದ್ದೇನೆ, ನಿನಗೆ ಶ್ರೇಷ್ಠ ವಸ್ತ್ರವನ್ನು ತೊಡಿಸುವನು ಎಂದು ಹೇಳಿದನು. ಯೆಹೋಶುವನು ದೇವರ ಮುಂದೆ ಕೊಳೆ ಬಟ್ಟೆಯಾಗಿ ನಿಂತ್ಕೊಂಡಿದ್ದಾನೆ. ಆ ಕೊಳೆ ಬಟ್ಟೆಯನ್ನ ದೇವರು ತೆಗಿತಾ ಇದ್ದಾನೆ. ಹಲ್ಲೆಲೂಯ. ದೇವರು ಇವತ್ತು ನೀನು ದೇವರ ಕೈಗೆ ನೀನು ಒಪ್ಪಿಸಿಕೊಡೋದಾದ್ರೆ ನಿನ್ನ ಕೊಳೆ ಬಟ್ಟೆಯನ್ನ ದೇವರು ತೆಗಿತಾರೆ. ನಿನ್ನ ಅಶುದ್ಧವಾದ ಜೀವಿತವನ್ನ ದೇವರು ತನ್ನ ರಕ್ತದಿಂದ ತೊಳಿತಾರೆ. ಹಲ್ಲೆಲೂಯ, ತೊಳಿತಾರೆ, ಶುದ್ಧ ಮಾಡ್ತಾರೆ, ಶುದ್ಧೀಕರಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕೆಲವು ಬರ್ತಾ ಇಲ್ಲ, ನೀನೇ ಪರೀಕ್ಷೆ ಮಾಡ್ಕೋ. ನಿನಗೆ ಯಾಕೆ ದೇವರು ಬಿಡುಗಡೆ ಕೊಡ್ತಾ ಇಲ್ಲ? ನಿನಗೆ ಯಾಕೆ ದೇವರು ಅದ್ಭುತ ಮಾಡ್ತಾ ಇಲ್ಲ? ನೀನೇ ಪರೀಕ್ಷೆ ಮಾಡ್ಕೋ. ನಿನ್ನಲ್ಲೇ ಇದೆ ಕ್ವಶನ್ ಆನ್ಸರ್ ಹೇಳು. ನೀನ್ ದೇವರಿಗೆ ಶುದ್ಧನಾಗಿದೀಯಾ? ದೇವರಿಗೆ ಏನಾದ್ರೂ ನಿನ್ನಲ್ಲಿ ವ್ಯತ್ಯಾಸ ಇದೆಯಾ? ನಿನ್ ಹೃದಯ ನೀನೇ ಪರೀಕ್ಷೆ ಮಾಡ್ಕೋ. ಅದೇ ಹೇಳುತ್ತೆ ನಿನಗೆ ಸಾಕ್ಷಿ ನೀನು ಎಲ್ಲಿ ತಪ್ಪಿ ಹೋಗ್ತಾ ಇದೀಯ ಅಂತ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ ದೇವರ ಉದ್ದೇಶ ಏನು ಗೊತ್ತಾ? ನೀನ್ ದೇವರಲ್ಲಿ ಕರೆಕ್ಟ್ ಆಗಿದ್ರೆ ಯಾವತ್ತೂ ದೇವರು ನಮಗೆ ಅನ್ಯಾಯ ಮಾಡೋದಿಲ್ಲ. ನನ್ನ ಅನುಭವ ಹೇಳ್ತದೆ, ನಾನು ಅನುಭವಿಸಿದ್ದೀನಿ ತುಂಬಾ. ನನ್ನ ದೇವ್ರು ಕರೆಕ್ಟ್ ಆಗಿದ್ರೆ ನನ್ನ ದೇವ್ರು ಯಾವತ್ತೂ ಯಾರನ್ನೂ ಮೋಸ ಮಾಡೋದಿಲ್ಲ. ನಿನ್ ಕೈಯೇ ಚಾಚಬೇಡ, ದೇವ್ರ ನಿನ್ ಜೀವನದಲ್ಲಿ ಅದ್ಭುತ ಹೋದ ಮಗ ತಪ್ಪಿಸ್ಕೊಂಡು ಹೋದ, ಹಾಳಾಗಿ ಹೋದ, ಕುಡ್ದ, ತಿಂದ, ಮಜಾ ಮಾಡ್ದ, ಪಾಪ ಮಾಡ್ದ, ಎಲ್ಲ ಮಾಡ್ದ. ಹಲ್ಲೆಲೂಯ, ಹಲ್ಲೆಲೂಯ. ಕೊಳಕ ಗಲೀಜಲ್ಲಿ ಬಿದ್ದಾಗ ಜ್ಞಾಪಕ ಬಂತವಾಗ, ಹಲ್ಲೆಲೂಯ, ನನ್ನ ಮನೆ ಎಂತದ್ದು, ನಾನು ಇಲ್ಲಿರೋದು ಅವಶ್ಯಕತೆ ಇಲ್ಲ. ಹಲ್ಲೆಲೂಯ, ನಾನು ಇಲ್ಲಿ ಯಾಕಿರ್ಬೇಕು? ಹಲ್ಲೆಲೂಯ. ನೀನ್ ಇಲ್ಲಿದ್ದೀ ಅಂದ್ರೆ ದೇವದೂತ ನಿನ್ ಜೊತೆ ಇದ್ದಾರೆ. ದೇವರ ಸರ್ಕಲ್ ಅಲ್ಲಿ ನೀನ್ ಇದೀಯ ಅಂದ್ರೆ ನಿನಗೋಸ್ಕರ 10 ಜನನೋ 5 ಜನನೋ 3 ಜನನೋ ನಿನಗೋಸ್ಕರ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಬಾರ್ಡರ್ ಅಲ್ಲಿ ನೀನ್ ಇದೀಯ ಅಂದ್ರೆ ಅದಕ್ಕೆ ನೀನ್ ಸೇಫ್ ಆಗಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಈ ಆತ್ಮಿಕ ಪ್ರಾರ್ಥನೆ ದೇವರು ಕೇಳಿ ನನ್ನನ್ನು ನಿಮ್ಮನ್ನು ದೇವರು ಕಾಪಾಡ್ತಾ ಇದ್ದಾರೆ. ಹಲ್ಲೆಲೂಯ. ಇದನ್ನ ನೀನು ಏನಾದ್ರೂ ಬಿಟ್ಟು ಈ ಬೇರೆಯನ್ನ ಕಿತ್ಕೊಂಡು ನೀನು ಹೊರಗಡೆ ಹೋದ್ರೆ ಖಂಡಿತ ಸಿಂಹ ನೀನು ಹಾರು ತಿನ್ನುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಸಂಸೋನನು ಅವನು ಹೋದ, ತನ್ನ ಶಕ್ತಿಯನ್ನು ಕಳ್ಕೊಂಡ, ತಾನೇ ಹಾಳಾದ. ಯೂದ ಹೋದ, ತಾನೇ ಹಾಳಾದ. ತಪ್ಪಿ ಹೋದ ಮಗ ತಾನೇ ಹೋದ, ತಾನೇ ಹಾಳಾದ. ಬಟ್ ತಪ್ಪಿ ಹೋದ ಮಗ ತಿರ್ಗಾ ಅರುವಾಗಿ ಬಂದ. ಅವಕಾಶ ಮತ್ತೆ ಸಿಕ್ತು. ಅವಕಾಶ ಬಂದಾಗ ತಂದೆ ಹೇಳ್ತಾನೆ, ಬರ್ರ 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 ಅಂತ ಹೇಳ್ಬಿಟ್ಟು ಅವನಿಗೆಲ್ಲ ಕೂದಲ ಕಟಿಂಗ್ ಮಾಡಿ, ಅವನಿಗೆ ಎಲ್ಲ ಹೊಸ ಚಪ್ಪಲಿ, ಹೊಸ ಬಟ್ಟೆ, ಉಂಗುರಗಳನ್ನ ಹಾಕಿ ಅವನನ್ನು ಶುಭ್ರವಾಗಿ ಸ್ನಾನ ಮಾಡಿಸಿ ಅವನಿಗೋಸ್ಕರ ಊರಿಗೆಲ್ಲ ಊಟ ಹಾಕ್ತಾನೆ. ಹಲ್ಲೆಲೂಯ. ಪಾಪಿಯಾಗಿದ್ದ, ತಪ್ಪಿ ಹೋಗಿದ್ದ, ದುಷ್ಟನಾಗಿದ್ದ, ಈಗ ಬಂದ, ಅವನು ಪರಿಶುದ್ಧನಾಗಿ ಜೀವಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದಾವೀದನು ಹೇಳ್ತಾನೆ, ಕೀರ್ತನೆ 51:7ನೇ ವಚನ. ದಾವೀದನು ಹೇಳ್ತಾನೆ, ನೋಡ್ರಿ ಎಂತ ಪ್ರಾರ್ಥನೆ ಇದು. 51:7ನೇ ವಚನ. ಗಿಡದ ಬರಿನಿಂದ ನೀರನ್ನು ಚಿಮುಕಿಸಿಯು ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ಆಮೆನ್, ಹಲ್ಲೆಲೂಯ. ದಾವೀದನು ಹೇಳ್ತಾನೆ, ಸ್ವಾಮಿ ನನ್ನನ್ನು ತೊಳೆ. ನೀನೇ ತೊಳಿಬೇಕು, ನಿನ್ನ ರಕ್ತದಿಂದ ತೊಳೆ. ನಾನು ಪಾಪ ಮಾಡಿದ್ದೇನೆ, ನನ್ನನ್ನು ತೊಳಿ ಅಂತಾನೆ. ಹಲ್ಲೆಲೂಯ. ನನಗೆ ಶುದ್ಧ ಮನಸ್ಸನ್ನು ಕೊಡು, ಶುದ್ಧ ಹೃದಯವನ್ನು ಕೊಡು. 10ನೇ ವಚನ ಹೇಳ್ತದೆ. 10ನೇ ವಚನ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ಶುದ್ಧ ಹೃದಯವನ್ನು ನಿರ್ಮಿಸು, ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಆಮೆನ್. ಏನ್ ಹೇಳ್ತಾ, ನೀನು ದಿನ ಪ್ರಾರ್ಥನೆ ಮಾಡು, ದೇವರೇ ನನಗೆ ಶುದ್ಧ ಹೃದಯವನ್ನು ಕೊಡು. ಹಲ್ಲೆಲೂಯ.
ಒಳ್ಳೆ ಮನಸ್ಸು ಕೊಡಪ್ಪ, ಒಳ್ಳೆ ಹೃದಯ ಕೊಡು. ನಾನು ಯಾರಿಗೂ ಅನ್ಯಾಯ ಮಾಡಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಿದ್ದೇವ್ರೆ, ನಾವು ಯಾರ ಮನಸ್ಸಿಗೆ ನೋವು ಮಾಡಬಾರ್ದು. ನಾವು ಇರುವಷ್ಟು ಕಾಲ ಎಲ್ಲರಿಗೂ ನಾನು ಸಹಾಯ ಮಾಡಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಎಲ್ಲರ ಜೊತೆ ನಾನು ಚೆನ್ನಾಗಿರ್ಬೇಕು, ಎಲ್ಲರನ್ನೂ ಆಶೀರ್ವಾದ ಮಾಡಬೇಕು, ಎಲ್ಲರಿಗೂ ಹೆಲ್ಪ್ ಮಾಡಬೇಕು. ದೇವ್ರೆ, ನನ್ನಿಂದ ಯಾರಿಗೂ ಅನ್ಯಾಯ ಆಗಬಾರ್ದು. ಹಲ್ಲೆಲೂಯ. ಪ್ರತಿದಿನ ಪ್ರಾರ್ಥನೆ ಮಾಡ್ತೀನಿ ನಾನು, ನನ್ನಿಂದ ನಮ್ಮ ವಿಶ್ವಾಸಗಳಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು, ಮೋಸ ಆಗಬಾರ್ದು, ಮನಸ್ಸಿಗೆ ನೋವು ಆಗಬಾರ್ದು. ಹಲ್ಲೆಲೂಯ. ನೀನು ದಾವೀದನಾಗೆ ಪ್ರಾರ್ಥನೆ ಮಾಡು. ಏನ್ ಪ್ರಾರ್ಥನೆ ಮಾಡು? ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು. ಹಲ್ಲೆಲೂಯ. ಶುದ್ಧ ಹೃದಯ ಇದ್ರೆ ಏನು ತೊಂದರೆ ಇಲ್ಲ, ಆರಾಮಾಗಿರ್ಬೋದು. ಹಲ್ಲೆಲೂಯ. ಪೇತ್ರನ ಹೇಳ್ತಾನೆ 2 ಪೇತ್ರ 3:14 ಆತನ ಎದುರಿಗೆ ನಿರ್ಮಲರಾಗಿ ನಿರ್ದೋಷಿಗಳಾಗಿ ಕಾಣಿಸಿಕೊಳ್ಳಬೇಕು. 2 ಪೇತ್ರ 3:14. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ಆಗಿರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ನಾನು ಇವ್ರನ್ನ ಮೆಚ್ಚಿಸುವುದಕ್ಕೆ ನಾನು ಶುದ್ಧತ್ವವನ್ನು ಹೊರಗಡೆ ತೋರಿಸಿ ಪ್ರಯೋಜನ ಇಲ್ಲ. ಇವರು ನನ್ನನ್ನು ಮೆಚ್ಚಿಸುವುದಕ್ಕೆ ಇವರು ಶುದ್ಧತ್ವವನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯ. ಮನುಷ್ಯ ಯಾವಾಗಲೂ ಅವನು ಚೇಂಜ್ ಆಗ್ತಾನೆ. ಆಮೆನ್. ಹಲ್ಲೆಲೂಯ. ನಾವು ದೇವರ ಮುಂದೆ ನಿರ್ದೋಷಿಗಳಾಗಿ ನಿರ್ಮಲರಾಗಿ ಪರಿಶುದ್ಧರಾಗಿ ಕಾಣಿಸಿಕೊಳ್ಳೋದಕ್ಕೆ ಪ್ರಯಾಸ ಪಡೋಣ ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಮುಂದೆ ನಿಂತ್ಕೋಬೇಕು? ದೇವರ ಮುಂದೆ. ಯಾರ ಮುಂದೆ ಪರಿಶುದ್ಧರಾಗಿ ಕಾಣಬೇಕು? ಹಲ್ಲೆಲೂಯ. ಪೇತ್ರ 3.5 ವರ್ಷ ಅವನ ಜೊತೆಗಿದ್ದು ಎಲ್ಲ ಇದ್ದು ಏನೆಲ್ಲ ತಿಂದು ಉಂಡು ಏನೆಲ್ಲ ಮಾಡಿ ಅದ್ಭುತವನ್ನ ಕಂಡು ನೀರಿನ ಮೇಲೆ ನಡೆದು ಎಲ್ಲ ಮಾಡಿ ಬಂದು ಅಲ್ಲಿ ಹೇಳ್ತಾನೆ, ಇವ್ರು ಯಾರು ಗೊತ್ತಾ ಅಂತಂದ್ರೆ ನಮ್ಗೆ ಗೊತ್ತಿಲ್ಲಪ್ಪ. ಹಲ್ಲೆಲೂಯ. ಮತ್ತೊಂದ್ ಕಡೆ ಕೂತ್ಕೊಂಡಿರ್ತಾನೆ, ನೀನು ಯೇಸು ಸ್ವಾಮಿ ಜೊತೆ ಯಾರು ಅಂತ ನನಗೆ ಗೊತ್ತಿಲ್ಲ, ಎಲ್ಲಿ ಸಾರ್ ನಾನು ಹೇಳಿ. ಹಲ್ಲೆಲೂಯ. ಅಂತ ಕಾಲದಲ್ಲಿ ನಾವಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮನ್ನ ಬಂಡುತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೋಬ 3:9-10. ಯಾಕೋಬ 3:9-10. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. ನಾಲಿಗೆಯಿಂದ ಯಾರನ್ನ ಕೊಂಡಾಡುತ್ತೇವೆ? ಜೋರಾಗಿ ಹೇಳ್ರಿ, ಯಾರನ್ನ ಕೊಂಡಾಡುತ್ತೇವೆ? ಕರ್ತನನ್ನು ಕೊಂಡಾಡುತ್ತೇವೆ. ಅದರಿಂದ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ 2 ಬರುತ್ತವೆ. ನನ್ನ ಸಹೋದರರೇ, ಹೀಗಿರುವುದು ಯೋಗ್ಯವಲ್ಲ. ಆಮೆನ್. ಯಾವುದು ಯೋಗ್ಯವಲ್ಲ? ಯಾವುದು ಕರೆಕ್ಟ್ ಇಲ್ಲ? ಇದೇ ಬಾಯಿಂದ ಶಾಪ, ಇದೇ ಬಾಯಿಂದ ಆಶೀರ್ವಾದ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಮುಂದೆ ಬಂದ್ಬಿಟ್ಟು ಗಾಡ್ ಬ್ಲೆಸ್ ಯು ಬ್ರದರ್, ಗಾಡ್ ಬ್ಲೆಸ್ ಯು, ಚೆನ್ನಾಗಿ ಉದ್ಧಾರ ಆಗು ಅಂತ ಹೇಳೋದು. ಆಮೇಲೆ ಹೋಗ್ಬಿಟ್ಟು ಅಯ್ಯೋ ಅವನು ಹಾಳಾಗೋಗ್ಲಿ, ಅವನು ಯಾವಾಗ ಸಾಯ್ತಾರ ಗೊತ್ತಿಲ್ಲ ಅಂತ. ಇದು 2 ಬಾಯಿಂದ ಬರೋದಲ್ಲ. ಆಶೀರ್ವಾದ ಶಾಪ ಇದು 2 ಬಾಯಿಂದ ಬರೋದಲ್ಲ. ಅದು ದೇವರಿಗೆ ಯೋಗ್ಯವಾದದಲ್ಲ. ಹಲ್ಲೆಲೂಯ. ದೇವರೇ ನನ್ನ ನಾಲಿಗೆಯನ್ನು ಶುದ್ಧ ಮಾಡುವಂತ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯ ನೆನಪು ಬರಲ್ಲ. ಹೋದ ವಾರ ಮೆಸೇಜ್ ಯಾವ್ದು ಮಾಡಿದ್ರು ಪಾಸ್ಟರ್ ಅಂದ್ರೆ ಅದು ನೆನಪಿಲ್ಲ, ಪ್ರಸಂಗ ನೆನಪಿರಲ್ಲ, ವಾಕ್ಯ ನೆನಪಿರಲ್ಲ, ಪ್ರಾರ್ಥನೆ ನೆನಪಿರಲ್ಲ, ಸಿನಿಮಾ ಹಾಡು ಮಾತ್ರ ನೆನಪಿರುತ್ತೆ. ಅಲ್ಲ ನನ್ನ ಪ್ರಿಯ, ಅದು ದೇವರಿಗೆ ಯೋಗ್ಯವಾದದ್ದಲ್ಲ, ದೇವರಿಗೆ ಯೋಗ್ಯವಾದದ್ದಲ್ಲ. ಹಲ್ಲೆಲೂಯ. ಮತ್ತೆ ದೇವರ ಹಾಡು, ದೇವರಿಗೆ ಸ್ತೋತ್ರ ಮಾಡು. ಹಲ್ಲೆಲೂಯ. ಇದೇ ಬಾಯಿಂದ ದೇವರಿಗೆ ಸ್ತೋತ್ರ ಮಾಡೋದು, ಇದೇ ಬಾಯಿಂದ ಸಿನಿಮಾ ಹಾಡು ಆಡೋದು, ಇದೇ ಬಾಯಿಂದ ಶಾಪ ಹಾಕೋದು, ಇದೇ ಬಾಯಿಂದ ಆಶೀರ್ವಾದ ನುಡಿಯೋದು, ಇದೆರಡು ದೇವರು ಮೆಚ್ಚೋದಿಲ್ಲ. ಆಶೀರ್ವಾದನೇ ಬರಬೇಕು ಹೊರತಾಗಿ ಶಾಪ ಬರಬಾರದು. ಹಲ್ಲೆಲೂಯ. ಈ ಬಾಯಿಂದ ಶಾಪ ಬರಬಾರದು. ಈ ಬಾಯಿಂದ ಕೆಟ್ಟದ್ದನ್ನ ಮಾತಾಡಬೇಡ, ಈ ಬಾಯಿಂದ ಕೆಟ್ಟದ್ದನ್ನ ನುಡಿಬೇಡ. ಈ ಬಾಯಲ್ಲಿ ದೇವರು ಕೊಟ್ಟ ಬಾಯಿದು. ಎಷ್ಟು ಜನರಿಗೆ ಬಾಯಿಲ್ಲ ಮಾತಾಡಕ್ಕೆ, ಆ ಬಾಯಿನ ಹಾಳು ಮಾಡ್ಕೋಬೇಡ. ಹಲ್ಲೆಲೂಯ. ಗುಟ್ಕಾ ತಿಂದು, ಸಿಗರೇಟ್ ಸೇರಿ, ತಂಬಾಕ ತಿಂದು, ಕೆಟ್ಟದನ್ನ ಮಾತಾಡಿ, ಕೆಟ್ಟದನ್ನ ತಿಂದು, ಕೆಟ್ಟಲ್ಲ ನೀನು ಒಳ್ಳೆ ದೇವರು ಕೊಟ್ಟಂತ ನಾಲಿಗೆನ, ದೇವರು ಕೊಟ್ಟಂತ ಹಲ್ಲುಗಳನ್ನ, ದೇವರು ಕೊಟ್ಟಂತ ಬಾಯಿನ ನೀನು ಹಾಳು ಮಾಡ್ಕೋಬೇಡ. ಹಲ್ಲೆಲೂಯ. ಹೇಳ್ತೀನಿ, ನೀನು ಎಲ್ಲಾ ಕಡೆ ಜನ ನೋಡ್ತಿರ್ತಾರೆ, ನೀನು ಅಳಿತಾರೆ. ನೀನ್ ಇನ್ನೊಬ್ರಿಗೆ ಬುದ್ಧಿ ಹೇಳಕ್ ಹೋದಾಗ ಇಲ್ಲಿ ಬಂದು ಬಿಡ್ತಾ ಇದೆ,
ಅಲ್ಲಿ ಏನ್ ಮಾಡ್ತಾ ಇದೆ ಗೊತ್ತಾ ಅಂತಾರೆ. ಎಲ್ಲ ಗೊತ್ತಿರುತ್ತೆ ಜನರಿಗೆ, ಯಾರು ಮರೆಯಲ್ಲ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಯಾರು ಮರೆಯಲ್ಲ. ನೀನ್ ಅನ್ಕೊಂತೀಯ ಅಷ್ಟೇ, ಮರ್ತಿರ್ತಾರೆ ಬಿಡು ಅಂತ. ಮರೆಯಲ್ಲ, ನೀನ್ ಮಾಡಿದ್ದೆಲ್ಲ ನೆನಪಲ್ಲಿ ಇರುತ್ತೆ. ದೇವರಿಗೆ ಸ್ತೋತ್ರ, ಅಲ್ಲೆಲೂಯ್ಯ. ಅದೇ ಬಾಯಿಂದ ಸ್ತೋತ್ರ, ಅದೇ ಬಾಯಿಂದ ಶಾಪ, ಅದೇ ಬಾಯಿಂದ ಕೆಟ್ಟ ಮಾತು, ಅದೇ ಬಾಯಿಂದ ಸುಳ್ಳುಗಳು. ಸುಳ್ಳಿಗೆ ಮೂಲ ಕಾರಣ ಯಾರು ಗೊತ್ತಾ? ಸೈತಾನನು. ಅದಕ್ಕೆ ತಂದೆ ಯಾರು ಗೊತ್ತಾ? ಸೈತಾನನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಿದೆ, ಅದೇ ಬಾಯಿಂದ ಹಾಡುಗಳು, ಅದೇ ಬಾಯಿಂದ ಸಿನಿಮಾ ಹಾಡುಗಳು, ಇದೆಲ್ಲ ದೇವರು ಮೆಚ್ಚೋದಿಲ್ಲ. ಇವೆಲ್ಲವುಗಳು ಮನುಷ್ಯನು ಏನ್ ಮಾಡುತ್ತೆ ಗೊತ್ತಾ? ಇವೆಲ್ಲ ಏನ್ ಮಾಡುತ್ತೆ? ಹೌದು ಪಾಸ್ಟರ್, ಹಾಡು ಹಾಡಿದ್ರೆ ಏನಾಗುತ್ತೆ? ಇವಾಗ ಏನಾಗುತ್ತೆ? ಏನಾಗುತ್ತೆ ಓದ್ರಿ. ಮಾರ್ಕ 7ನೇ ಅಧ್ಯಾಯ 21ರಿಂದ 23 ವಚನ. ಮಾರ್ಕ 7, 21ರಿಂದ 23 ವಚನ. ಮಾರ್ಕ 7. ಮನುಷ್ಯರೊಳಗಿಂದ ಹೊರಡುವಂತದ್ದೇ ಮನುಷ್ಯನನ್ನು ಕೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿನಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆ ಕಿಚ್ಚು, ಭಯಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂತಾರೆ. ಇನ್ನೊಬ್ಬನನ್ನ ಹೊಲೆ ಮಾಡೋದು ಯಾವುದು? ನಿನ್ನ ಮನಸ್ಸಿನಲ್ಲಿ ಇರೋದು ಎಲ್ಲಿ ಬರುತ್ತೆ? ಬಾಯಲ್ಲಿ ಬರುತ್ತೆ. ಬಾಯಿ, ನಿನ್ನ ಬಾಯಿ ಹೊಲಸಾಗೋದಲ್ಲದೆ ಇನ್ನೊಬ್ಬರನ್ನ ಕೂಡ ನೀನು ಹೊಲಸು ಮಾಡ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಯಾವ್ಯಾವ್ದು ನಿನ್ನ ಒಳಗಡೆ ಇರೋದು? ಯಾವುದು? ಕೆಟ್ಟತನ, ಮೋಸ, ಹಗೆತನ, ಹೊಟ್ಟೆ ಕಿಚ್ಚು, ಇದೆಲ್ಲ ನಿನ್ನ ಒಳಗಡೆನೆ ಇದೆ. ಅದನ್ನ ಇಟ್ಕೋಬಾರ್ದು. ಬೈಗುಳ, ಸೊಕ್ಕು, ಹಲ್ಲೆಲೂಯ, ಹಲ್ಲೆಲೂಯ. ಈ ಹೊಟ್ಟೆ ಕಿಚ್ಚು ಯಾವುದೇ ಕಾರಣಕ್ಕಿರಬಾರ್ದು. ಹೊಟ್ಟೆ ಕಿಚ್ಚು ಯಾವುದೇ ಕಾರಣಕ್ಕಿರಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಕ್ಕ ತಂಗಿಗೆ ಮದುವೆ ಆದ ತಕ್ಷಣ ಅಕ್ಕಗೆ ಹೊಟ್ಟೆ ಕಿಚ್ಚು. ನನ್ನ ತಂಗಿಗೆ ಮದುವೆ ಆಯ್ತು, ಅಕ್ಕಿಗೆ ಮಕ್ಕಳು ಆತಂದ್ರೆ ಈಕಿಗೆ ಹೊಟ್ಟೆ ಕಿಚ್ಚು. ಅದೆಲ್ಲ ಹೊಟ್ಟೆ ಕಿಚ್ಚು ನಮ್ಮಲ್ಲಿ ಬರಬಾರ್ದು. ದ್ವೇಷ, ಜಗಳ, ಕಲಹ, ಹೊಟ್ಟೆ ಕಿಚ್ಚು, ಇವೆಲ್ಲ ಮನುಷ್ಯನ್ ಏನ್ ಮಾಡುತ್ತೆ ಗೊತ್ತಾ? ಏನ್ ಮಾಡ್ತಾರೆ? ಅದೇ ಪ್ರಕಾರ ಈ ಹಾಡುಗಳು ಕೂಡ ನೀನು ಹೊಲೆ ಮಾಡುತ್ತೆ, ಹೊಲೆ ಮಾಡುತ್ತೆ. ಹಲ್ಲೆಲೂಯ, ಅದೆಲ್ಲ ಹೊಲೆ ಮಾಡುತ್ತೆ. ದೇವರಿಗೆ ಸ್ತೋತ್ರ. ಜೀವಿಸು. ಹಲ್ಲೆಲೂಯ. ನಾನು ಮುಂದೆ ಹೋಗ್ತೀನಿ. ನೀತಿವಂತರು ಇನ್ನು ನೀತಿವಂತಿಕೆಯನ್ನು ಅನುಸರಿಸಲಿ. ಪ್ರಕಟಣೆ 22:11ನೇ ವಚನ. ಬೇಗ ಹೋದ್ರಿ, ಮುಗಿಸ್ತೀನಿ ನಾನು. ಪ್ರಕಟಣೆ 22. ಅನ್ಯಾಯ ಮಾಡುವವನು ಇನ್ನು ನಾನು ಪ್ರತಿಯೊಬ್ಬರಿಗೆ ಅವನವನ ನಡತೆಗೆ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಆಮೆನ್, ಹಲ್ಲೆಲೂಯ. ಇವತ್ತು ಹಾಡ್ತೀಯಾ? ಹಾಡು ಮಗನೇ, ಹಾಡು. ಕುಣಿತೀಯಾ? ಕುಣಿ. ಜಿಗಿತೀಯಾ? ಜಿಗಿ. ಕುಡಿತೀಯಾ? ಕುಡಿ. ಪರಿಶುದ್ಧ ಆಗ್ತೀಯಾ? ಪರಿಶುದ್ಧ ಆಗು. ಹಲ್ಲೆಲೂಯ. ನೀತಿವಂತನಾಗ್ತೇನೆ, ನೀತಿವಂತನ ದಿನ ತಕ್ಕ ಪ್ರತಿಫಲವನ್ನು ನಾನು ಕೊಡ್ತೇನೆ. ಒಂದು ದಿನ ಬರುತ್ತೆ, ಅವನವನಿಗೆ ನಡತೆಗೆ ತಕ್ಕ ಹಾಗೆ. ನೀನ್ ಏನ್ ಮಾಡ್ತೀಯೋ, ಯಾವ್ದು ಬಿತ್ತುತ್ತೀಯೋ ಅದು ನೀನು ಕೊಯ್ತೀಯ. ಆಮೆನ್, ಹಲ್ಲೆಲೂಯ. ನೀನು ಏನ್ ಇಲ್ಲಿ ಮಾಡಿರ್ತೀಯೋ, ಏನ್ ಬಿತ್ತುತ್ತೀಯೋ, ಏನ್ ಮಾಡ್ತೀಯೋ ಅದಕ್ಕೆ ತಕ್ಕ ಪನಿಷ್ಮೆಂಟ್, ಜಡ್ಜ್ಮೆಂಟ್ ಅಲ್ಲಿ ಒಂದಿನ ಇದೆ. ನೀನ್ ಏನ್ ಆಗ್ತಾ ದೇವ್ರು ಹೇಳ್ತಾನೆ, ನೀನ್ ಏನ್ ಆಗ್ತೀಯ ಆಗು, ಏನ್ ಮಾಡ್ತಿ ಮಾಡು. ನೀನು ಹೆಂಗಿರ್ತೀಯೋ, ಮಜಾ ಮಾಡ್ತೀಯ ಮಾಡು, ಕುಣಿತೀಯ ಕುಣಿ. ಪರಿಶುದ್ಧ ಆಗ್ತಾ ಇದ್ರೆ ಆಗ್ರಿ. ಪರಿಶುದ್ಧ ಆಗೋರು ಹಿಂಜರಿಬೇಡ್ರಿ. ಆಡ್ತೀರಾ ಆಡ್ರಿ. ದೇವ್ರ ಆರಾಧನೆ ಮಾಡ್ತೀರಿ ಮಾಡ್ರಿ, ಅದನ್ನ ಮಾತ್ರ ಹಿಂಜರಿಬೇಡ್ರಿ. ಇನ್ನೂ ಮಾಡ್ಬೇಕಾ? ಇವತ್ತು ಅರ್ಧ ಗಂಟೆ ಮಾಡ್ತೀಯ, ನಾಳೆ 1 ಗಂಟೆ ಮಾಡಿ. ಇನ್ನು ದೇವರಲ್ಲಿ ಬೆಳಿ, ಇನ್ನು ಬೆಳಿ, ಇನ್ನು ಬೆಳಿ, ಇನ್ನು ಬೆಳಿ. ಅದರಿಂದ ಹಿಂದೆ ಬರಬೇಡ, ಹಿಂಜರಿಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಕಣ್ಣುಗಳು ಶುದ್ಧವಾಗಿರ್ಬೇಕು, ಕಣ್ಣುಗಳು ಶುದ್ಧವಾಗಿರ್ಬೇಕು. ಯಾವುದು ದೋಷವಿಲ್ಲದೋ, ಯಾವುದು ದೋಷವಿಲ್ಲದೋ ಅದನ್ನು ನಾವು ಅನುಸರಿಸಬೇಕು. ಒಂದೇ ವಚನ ಓದಿ ನಾನು ಮುಗಿಸ್ತೇನೆ. ಆದಿಕಾಂಡ 6ನೇ ಅಧ್ಯಾಯ 5ರಿಂದ 6 ವಚನ. ಆದಿಕಾಂಡ 6, 5ರಿಂದ 6. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಆಮೆನ್, ಹಲ್ಲೆಲೂಯ. ನಮ್ಮ ಮನಸ್ಸು ಹೆಂಗಿತ್ತು? ಯಾವಾಗ ನೋಡಿದ್ರೆ ಕೆಟ್ಟದೇ ಯೋಚನೆ ಮಾಡೋದು.
ಅಯ್ಯೋ ಯಾವಾಗ ಸಾಯ್ತೀನೇನೋ, ನಾವು ಮನೆ ಕಟ್ತೀವಿ ಇಲ್ಲ ಗೊತ್ತಿಲ್ಲ, ಅಯ್ಯೋ ನಾವು ಗಾಡಿ ತಗೊಳ್ತೀವಿ ಇಲ್ಲ ಗೊತ್ತಿಲ್ಲ, ಅಯ್ಯೋ ನಾನು ಕಾರ್ ತಗೊಳ್ತೀನಿ ಇಲ್ಲ ಗೊತ್ತಿಲ್ಲ, ಅಯ್ಯೋ ನಾನು ಪ್ರಮೋಷನ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಅಯ್ಯೋ ಏನಾಗುತ್ತೆ ಗೊತ್ತಿಲ್ಲ, ಅಯ್ಯೋ ಬದುಕ್ತೀನಿ ಇಲ್ಲ ಗೊತ್ತಿಲ್ಲ, ಅಯ್ಯೋ ಯಾವ ರೋಗ ಬರುತ್ತೆ ಗೊತ್ತಿಲ್ಲ, ಅಯ್ಯೋ ಹೆಂಗ್ ಸಾಯ್ತೀರ ಗೊತ್ತಿಲ್ಲ. ಬರೀ ಕೆಟ್ಟ 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 ಆಲೋಚನೆ ಬಿಡು. ಇದರಿಂದಲೇ ದೇವರಿಗೆ ಮನಸ್ಸಿಗೆ ನೋವು ಆಯ್ತಂತೆ. ದೇವ್ರು ಏನ್ ಮಾಡಿದ್ರು, ನೀನ್ ಚೆನ್ನಾಗಿರಿ ಅಂತ ಕಳಿಸಿದ್ರು. ಹೌದಾ ಇಲ್ವಾ? ಹೌದಾ ಇಲ್ವಾ? ಹಲ್ಲೆಲೂಯಾ. ಆದಮ ಅವಳನ್ನು ಏನ್ ಮಾಡಿದ್ರು, ಆಶೀರ್ವಾದ ಮಾಡಿ ಕಳಿಸಿದ್ರು, ಹೋಗಿ ನೀವೇ ಸಂತಾನ ಚೆನ್ನಾಗಿರ್ಲಿ ಅಂತ. ಹಲ್ಲೆಲೂಯಾ. ನಿನ್ನ ದೇವರು ಈ ಭೂಮಿ ಮೇಲೆ ಇಟ್ಟಿರೋದು ಎದಕ್ಕೋಸ್ಕರ? ಚೆನ್ನಾಗಿರೋದಕ್ಕೋಸ್ಕರ, ಆರೋಗ್ಯವಾಗಿರೋದಕ್ಕೋಸ್ಕರ, ನನಗಾಗಿ ಬದುಕೋದಕ್ಕೋಸ್ಕರ, ಪರಿಶುದ್ಧವಾಗಿರೋದಕ್ಕೋಸ್ಕರ ದೇವರಲ್ಲಿ ಇಟ್ಟಿದ್ದಾರೆ. ನೀನು ಅದನ್ನ ಬಿಟ್ಬಿಟ್ಟು ಕೆಟ್ಟ 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 ಯೋಚನೆ ಮಾಡಿ ದೇವರ ಮನಸ್ಸಿಗೆ ನೋವಾಯ್ತಂತ. ದೇವ್ರು ಹೇಳ್ತಾರೆ, ಛೇ ಇನ್ನು ನಾವು ಈ ಭೂಮಿ ಮೇಲೆ ಇಟ್ಟು ಹುಟ್ಟಿಸ್ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಅಂತ ದೇವರ ಮನಸ್ಸಿಗೆ ನೋವಾಯ್ತಂತ. ಹಲ್ಲೆಲೂಯಾ. ಕೆಟ್ಟ ಯೋಚನೆ ಬಿಡು. ಇವಾಗ ಕೆಟ್ಟ ಯೋಚನೆ ಬಿಡು. ನಾಲಿಗೆಯಲ್ಲಿ ಪರಿಶುದ್ಧತೆ, ಕಣ್ಣುಗಳಲ್ಲಿ ಪರಿಶುದ್ಧತೆ, ಹೃದಯದಲ್ಲಿ ಪರಿಶುದ್ಧತೆ, ಯೋಚನೆಯಲ್ಲಿ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯಾ.